ಗಡ್ಡ ಬಿಟ್ಟನಂತಂದ್ರೆ ನಾವು ಗಂಡಸದನು ತಮ್ಮ ನಿನ್ನ ಮಗಳ ಗತ್ತೆ ಹೆಣ್ಮಗಳ ಎಲ್ಲ ರಾವ್ ಇಲ್ಲ ಅವನೇನ್ ತಪ್ಪಲ್ಲ ಆ ಕೆಳಗ ಕೂತ ದಿಮ್ಮ ಬಾರಿಸ್ತದ ಅದ ತಮ್ಮ ಅದ ಹುಚ್ಚ ಆ ಹುಚ್ಚನ ಮಾತು ಕೇಳಿ ಈ ಹುಚ್ಚಾಗ್ಯದ ಏನು ತಲಿ ಬೀಳಿಸೋದ್ ಗಡ್ಡ ಮೀಸಿ ಬೀಳದ ಹಂಗ ಬರ್ರಿತ ನೀವು ಅವ್ರನ್ನ ಮೊದಲ ಜಗಳ ಕಡ್ಡಿ ಕೊರದ ಬೆಂಕಿ ಹಚ್ಚಿದಾಕಿ ನೀ ಅಂತ ನಾವ್ ನನಗ ಮಮಕಾರ ಹೌದ್ರಿ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೌದ್ರಿ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ ತಿಳುತ್ತ ಹೇಳುತ್ತಾರಿಪ್ಪ ಹೇಳುತ್ತಾ ಇರ್ಲಿ ಮಾಡು ಏನ್ರಿ ಮಾತಾ ಕೋಗಿಲೆ ಕಂಠದ ಮಾಡು ಹೌದಿಲ್ಲ ಹೌದ್ ಈಗಾಗಲೇ ಜಗಳ ನಡ್ದದಲ್ರಿಪ್ಪ ಜಗಳ ನಡೆದಕ್ಕರ ಜಗಳದಾಗ ಹೆಂಗಿರ್ಬೇಕಾಗ್ಯದ ನಾವ ಹೆಂಗಿರ್ಬೇಕ್ರಿಪ್ಪ ಜಗಳ ನಡ್ದ್ರ ಅಜ್ಞಾನದ ಜಗಳ ಬತ್ತಂದ್ರ ಗಪ್ಪಿರ್ಬೇಕು ಸುಜ್ಞಾನದ ಜಗಳ ಅಂತಂದ್ರ ಮತ್ತಟ್ಟ ಜಗಳ ಹಾಕಬೇಕಲ್ರಿಪ್ಪ ಸುಜ್ಞಾನದ ಜಗಳದಾಗ ಅನುಭವ ಸಿಗುತ್ತದ ಅಜ್ಞಾನದ ಜಗಳದಾಗ ಹೌದಾ ಅಲ್ಲಿ ಅನುಭವ ಸಿಗುದಿಲ್ಲ ಏನೂ ಸಿಗುದಿಲ್ಲ ಹೌದು ಸುಮ್ಮಿರ್ಬೇಕು ಆರಸ್ಬೇಕಟ್ಟೆ ಅದಕ್ಕ ಹೇಳ್ತಾರ ಏನ್ರಿ ಜಗಳದಾಗ ಗಪ್ಪಿರ್ಬೇಕಂತ ಊಟದಾಗ ತುಪ್ಪಿರ್ಬೇಕಂತ ಮಾಡ್ಕೊಂಡ್ ಹೆಂಡತಿ ಕಪ್ಪಿರ್ಬೇಕಂತ ಹಿಂಗಂದ್ರೆ ಹೇಳ್ರಿಪ್ಪ ಹಿಂಗ ಗೊತ್ತಾಗಲಿಲ್ಲ ತಿಳಿಲಿಲ್ಲ ನಿನ್ನಂತ ಕಬರಿಗೇಡಿ ಹೆಂಗ ಗೊತ್ತಾಗ್ತದ ಹೆಂಗ್ರಿ ದಶರಥ ರಾಜನ ಮಗ ರಾಮನ ಹೆಂಡತಿ ಸೀತಾ ಸೀತಾ ದೇವಲೋಕದ ಅಪ್ಸರೆ ಕಂಡಂಗ್ ಕಾಣ್ತಿಳು ಸಾಕ್ಷಾತ್ ದೇವಿ ಕಂಡಂಗ್ ಕಾಣ್ತಿಳು ಪಾರ್ವತ ದೇವಿ ಕಂಡಂಗ್ ಕಾಣ್ತಿಳು ಕರೆ ಹೌದು ಆಕಿ ರೂಪ ಲಾವಣ್ಯಕ್ಕ ಮೆಚ್ಚಿ ರಾವಣ ಮನಸ್ಸು ಮಾಡಿದ ರಾಮನ ಕೈಯಾಗ ಮರ್ದನಾದ ರಾವಣ ಹೌದ್ರಿಪ್ಪ ಹೌದಿಲ್ಲ ಹೌದ ಹೆಂಡತಿ ಚಂದ ಇದ್ರು ಚಿಂತೆ ಗಂಡಗ ಹೆಂಡತಿ ಚಂದ ಇರ್ಲಿಕ್ಕಂದ್ರು ಚಂದ ಇರ್ಲಿಲ್ಲ ಅಂದ್ರು ಚಿಂತಿ ಹೌದು ಹೌದಿಲ್ಲ ಕೆಂಪಗಿದ್ರು ಒಂದ್ ಚಿಂತಿ ಕೆಂಪಗಿರ್ಲಿಕ್ಕಂದ್ರು ಚಿಂತಿ ಪಾಂಡವರು ವನವಾಸ ಮಾಡುವಂತ ಸಂದರ್ಭದಾಗ ವಿರಾಟ ರಾಜನ ಆಶ್ರಮದೊಳಗ ಅರಮನೆಯೊಳಗ ಪಾಂಡವರ 1 ವರ್ಷ ಅಜ್ಞಾತವಾಸ ಮಾಡಿರು ಹೌದ್ರಿಪ್ಪ 1 ವರ್ಷ ಅಜ್ಞಾತವಾಸದಲ್ಲಿ ದ್ರೌಪದಿ ಆಗಿರ್ತಕ್ಕಂತ ಸೈರೇಂದ್ರಿಯ ಪಾತ್ರವನ್ನ ತೊಟ್ಟ ಅಜ್ಞಾತವಾಸ ಮಾಡಿದಳ ಹೌದು ಆ ಸೈರೇಂದ್ರಿ ಅಂದ್ರೆ ದ್ರೌಪದಿಯ ರೂಪ ಲಾವಣ್ಯಕ್ಕೆ ಮೆಚ್ಚಿ ಕೀಚಕ ಯಾರಿಪ್ಪ ವಿರಾಟ ರಾಜನ ಹೆಂಡತಿ ಸುಧಿಷ್ಣೆಯ ತಮ್ಮ ಕೀಚಕ ಸೈರೇಂದ್ರಿಯ ಮೇಲೆ ಆಕಿ ರೂಪಕ್ಕೆ ಮೆಚ್ಚಿ ಸೈರೇಂದ್ರಿಯ ಮೇಲೆ ಮನಸ್ಸು ಮಾಡಿದ ಹೌದ್ರಿ ಭೀಮನ ಕೈಯಾಗ ಮರ್ದನಾದ ಅದಲ್ರಿಪ್ಪ ಹೌದಿಲ್ಲ ಹೌದ ಹೆಣ್ಣು ಹಣ್ಣು ಮಣ್ಣು ಹೌದು ಈ 3 ಬೆನ್ನ ಹತ್ತಿದವ ಸರ್ವನಾಶ ಆಗಿದಾನ ಹಂಗೇನಲ್ರಿಪ್ಪ ಹೌದಿಲ್ಲ ಹೌದು ಇರ್ಲಿ ಕಾಕಾಗಳು ಮಾತಾಡಬೇಡ್ರಿ ವಿಷಯ ಬಾಳೇನ ಟೈಮ್ ಎಲ್ಲಾ ಜಗ್ಗಿ ಬಂದದ್ರಿ ಇನ್ನೊಂದು ಸಂದರ್ಭದಾಗ ಇನ್ನೊಂದ್ ಸಂದ ಹಾಡಂದ್ರ ನಮಗ ಪಾಳೆ ಸಿಗುದಿಲ್ಲ ಹೌದು ಟೈಮ್ 4:30 ಗಂಟೆ ಮೇಲೆ ಆಗ್ಲಿಕ್ಕಿತ್ತದ ಹೌದು ಇನ್ನ ಚಾಲ್ ಹಾಡಿ ಅಲ್ಲಿ ಕಡೆ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡ್ಬೇಕಾರ 5:30 ಗಂಟೆ ಮುಂದೆ ಹೋಗ್ತದಲ್ರಿ ಇದ್ದಂತ ಸಮಯವನ್ನು ಉಪಯೋಗ ಮಾಡ್ಕೋಬೇಕಾಗ್ಯದ ನಾವ್ ಅಷ್ಟೇ ಫಾಲ್ತು ಅವ್ರಿಗೈತೆ ನಾವು ದೇವ್ರ ಎಬ್ಸೋದು ಇಂಥವೆಲ್ಲ ಮಾತಾಡಂಗಿಲ್ಲ ಏನೋ ಮಾತಾಡ್ರು ಕೂಡ ಜನರಿಗೆ 4 ಅನುಭವ ಮಾತು ಗೊತ್ತಾಗಿರ್ಬೇಕು ಹೌದು ಮುಂದಿನ ವರ್ಷ ಅನ್ಬೇಕು ಮಾತಾಡಿದ ಮಾತ ಇವತ್ತು ಜಗಳ ನಡೆದತ್ತಮ್ಮ ಜಗಳ ಅಜ್ಞಾನದ ಜಗಳ ನನ್ನ ನಿಲ್ಲಲ್ಲಿ ಬತ್ತಪ್ಪ ಅಂದ್ರೆ ನಾನಾರ ಸುಮ್ಮಿರ್ಬೇಕು ನೀನಾರ ಸುಮ್ಮಿರ್ಬೇಕು ಅಂದ್ರೆ ಜಗಳ ಗಪ್ಪಾಗ್ತದ ಜಗಳ ನೊಂದತದ ಅಲ್ಲಿ ಹೌದ್ರಿಪ್ಪ ಹೌದಿಲ್ಲ ಹೌದು ಇವತ್ತು ಹ್ಯಾಂಗ ಬರ್ಲಿಕ್ಕತ್ತದಪ್ಪ ಅಂದ್ರೆ ಜ್ಞಾನದ ಜಗಳ ಬರ್ಲಿಲ್ಲ ಮೊನ್ನೆ ಸ್ಟೇಜ್ನಾಗ ಬಂದಿತ್ತು ನೋಡ್ಬೇಕಾರ ಜ್ಞಾನದ ಜಗಳ ಬಂದಿತ್ತು ಇವತ್ತು ಏನು ಇವತ್ತು ಅದಕ್ಕ ಅಂದಿದ್ದೇನ ಏನತ್ರಿ ನೀವು ಮಾಡು ಎಷ್ಟ್ ಮಂದಿ ನೀವೆಲ್ಲಾ ಬಾರಸಾಡವ್ರು ಮಾಡ್ಲಿಕ್ಕತ್ತಿದ್ರಲ್ಲ ಅದು ನೀವು ಮಾಡುವಂತ ವರ್ತನೆ ಕಂಡನೆ ಹುಚ್ಚಿಗೆ ಗಂಡನ ಮನಿನೂ ಅಟ್ಟೆ ತಮ್ಮ ತವ್ರ ಮನಿನೂ ಅಟ್ಟೆ ತಿಳಿ ಇದಕ್ಕೆ ನಿನಗ ಬೇದ್ ಹೋಗಿದ್ದೆ ನಾನ ಮುಸುರಿಗೆ ಬಿದ್ದಾನ್ರಿ ಅಣ್ಣ ಹೌದಿಲ್ಲ ವಿಷಯ ಕೆಲಸ ಕೊಡಲಿಲ್ಲ ನೀ ಎಲ್ಲ ಅರಬಟ್ಟು ಮಾಡಿದ ಕರೆ ಎಲ್ಲ ಅರಬಟ್ಟು ಮಾಡಿ ವಿಷಯ ಎಲ್ಲ ಕೆಲಸ ಕೊಡ್ಲಿಲ್ಲ ಯಾನೋ ಕೊಡ್ಲಿಲ್ಲ ಹೇಳಿದ ಏನತ್ರಿ ನೀವೆಲ್ಲ ಯಾಕಂದ್ರ ಹುಚ್ಚಿಗೆ ಗಂಡನ ಮನಿ ಹೊಟ್ಟೆ ತವ್ರ ಮನಿ ಹೊಟ್ಟೆ ಸಿರಿ ಉಡಿಸಿದು ಕುಣಿದೆ ಕುಡಿಲಿ ಉಣಿಸಲಿಲ್ಲ ಅಂದ್ರೆ ಕುಣಿದೇನೆ ಅಂದಾಗ ಯಕ್ಕ ನಿನ್ನ ಮೇಳನ್ಯಾಗ ದಿಮ್ಮ ಬರ್ಸ ಗಡ್ಡ ಬಿಟ್ಟಾನ ಅವೇನ್ ಬ್ರಿಟಿಷರ್ ನಾವ್ ಮಾಡಿದ್ಯಾ ನೀನ ಏನ್ ಬ್ರಿಟಿಷರು ಏನ್ ಮಾಡ್ತಾವ ಮೀಸಿಗಡ್ಡ ಬೋಳಿಸ್ತಾವ ಹೌದಿಲ್ರಿ ನಾವು ಪಕ್ಕ ಕರ್ನಾಟಕದವ್ರು ಅದೀವಿ ನಾವು ಕುರುಬರು ಭಾರತ ದೇಶದವ್ರು ಅದೀವಿ ಕುರುಬರು ಅನ್ನೋಕ್ಕಿಂತ ಜಾತಿ ಎತ್ತಿ ಮಾತಾಡೋದಕ್ಕಿಂತ ನಾವು ಭಾರತ ದೇಶದವ್ರು ಇದೀವಿ ಮೊದಲ ಅದು ತಿಳ್ಕೊರಿ ಪೈಲ
ಭಾರತ ದೇಶದೊಳಗ ಕರ್ನಾಟಕ ರಾಜ್ಯದವರದಿವಿ. ಅದೇವಲ್ಲ ಕರ್ನಾಟಕ ರಾಜ್ಯದೊಳಗ ಕಲಬುರಗಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದೊಳಗ ಗುಲ್ಬರ್ಗ ಜಿಲ್ಲಾದವ್ರು ನಾವ್ ಅದೀವಿ ಅನ್ನೋದು ಮೊದಲು ತರಕ್ ಇಡ್ಬೇಕು ನಾವ. ಹೌದಿಲ್ಲ? ಅಫಜಲ್ಪುರ ಗುಲ್ಬರ್ಗ ಜಿಲ್ಲಾ, ಅಫಜಲ್ಪುರ ತಾಲೂಕ್. ಗುಲ್ಬರ್ಗ ಜಿಲ್ಲಾ ಹೇಳಾಕತ್ತೀನಿ ನನ್ನ. ಹೌದಿಲ್ಲ? ಅವ್ರಿಗೆ ಬೇರೆ ಕಳ್ಸದ ಅವ್ರಿಗತಿ ತರಕ್ ಹಾರಿ ಮಾತಾಡಂಗಿಲ್ಲ. ಏನೋ ವಿಷಯ ಮಾತಾಡಕ್ ಹೋದ್ರೆ ಬೆಕ್ಕಾದಂಗ 80ರ ಗಾಡಿ ಹೋಗ್ಲಿಕ್ಕರೆ ಕ್ಲಚ್ಚಿ ಗೇರ ನಮ್ ಕೈಯಾಗನೆ ಇದ್ದಿರ್ಬೇಕು. ಬೆಕ್ಕಾದಂಗ 120ರ ಗಾಡಿ ಹೋಗ್ಲಿ, ನಾವು ಬರಾಗ 120 ಹೋಗಿದ್ರೆ ಗಾಡಿ ಹೋಗ್ತ. ಹೌದಿಲ್ಲ ತಮ್ಮ? ಗಡ್ಡ ಬಿಟ್ಟನಂತಂದ್ರೆ ನಾವು ಗಂಡಸದನು ತಮ್ಮ. ನಿನ್ನ ಮಗಳ ಗತ್ತೆ ಹೆಣ್ಮಗಳು ಇಲ್ಲವ ಇಲ್ಲ. ಹೌದಿಲ್ಲ? ಗಂಡ ಮಕ್ಕಳಿಗೆ ಬರುವನೆ ಗಡ್ಡ ಮೀಸಿ ಗಣಸಿತ್ತಲ್ ಬರು. ಏಯ್ ನಾವು ನಾಳೆ ಹುಡುಗಿನ ಕೊಡಾಕಿದೀವಿ ನಾವು. ಹೌದಿಲ್ಲ? ವಯಸ್ಸಿಗೆ ಬಂದ್ರೆ ಬರುವನಿ ಏನ್ ಮಾತಾಡ್ಲಿಕ್ಕತ್ತಿದಿ? ಒಂದ್ ಕಲ್ಲರ್ ತಗೊಂಡ್ ಬಾ, ವಿಷಯ ಅಲ್ಲಿ ಮಾತಾಡ್ಲಿಕ್ಕತ್ತಿದಿ. ಗಡ್ಡ ಬಿಟ್ಟರು ಕೂದಲ ಬಿಟ್ಟಾರ ಅಂದ್ರ ಇದು ಏನ್ ಮಾತಾಡುದು? ಇದು ಏನ್ ಅರ್ಥರ ಎಲ್ಲಿ ಹೋಗ್ತದ? ನೀ ಎಲ್ಲರಿ ಚಿಂತೆ ಮಾಡ್ಲತ್ತೀವೋ ಮರೆ. ಒಂದ್ ಕಲ್ಲ ಬಿಡ್ಕೊತೀನಿ ಎಲ್ಲ ಅವನಗತ್ತೆ. ಯಾಕಂದ್ರೆ ಕೆಲವೊಂದ್ ಮಂದಿ ಮಾಡ್ತಾರಲ್ಲ, ಏನು ತಲಿ ಬೋಳ್ಸ್ ಒಂದ್ ಗಡ್ಡ ಮೀಸಿ ಬೋಳ್ದ ಹಂಗ ಬರ್ರಿತ ನೀವ. ಅವ್ರನ್ನ ಅದನ್ನಾಗ ಹೋಗ್ಯಾಡ್ರಿ ಅಣ್ಣ. ಅದಕ್ಕ ಹಂಗೇನ್ ಆಗಿರ್ ಬರತ್ತಮ್ಮ. ಹೌದು, ನಾವ್ ಯಾವ ರೀತಿ ಇರ್ಬೇಕು ಹೇಳ್ತೀರ ನೋಡ್ಬೇಕವ್ರು. ಹೆಣ್ಮಕ್ಳು ಹೆಂಗತ್ತಂದ್ರ ಹೇಮರೆಡ್ಡಿ, ಮಲ್ಲಮ್ಮ, ಗತ್ತರ್ಗಿ, ಬಾಗಮ್ಮ ಕುಂತಾಕ ಚಸ್ಮ ಹಾಕೋತಿಳನ್ನ. ಅಪ್ಪ ಯಾಕಂದ್ರ ಕಲಬುರ್ಗಿ ಬಂದೇ ನವಾಜ ಅಂತೇಳಿ ಹಂಗ ಅದಾರತ್ತಂದ್ರ ಏನ್ ಟಿಂಗಲ್ ಮಾಡ್ತೀರ ಅವ್ರು. ಸಭಾ ಅಂದ್ರ ದೊಡ್ಡದ, ಸಭಾ ದೊಡ್ಡದ, ದೈವ ದೇವ್ರ ಅಂತ ದೇವ್ರಿಗೆ ಹೊಳಿ ನೀವು ಟಿಂಗಲ್ ಹೊಡೆದ್ ಮಾತಾಡ್ಲಿಕ್ಕತ್ತೀರ ಅಂದ್ರ ನೀವ್ ಎಷ್ಟ ಶಾಣ್ಯಾರದಿರಿ ಅತ್ತ. ಇಬ್ರು ಅಣ್ಣ ತಂಗಿ ಕೊಡ್ಕೊಂಡು 4 ಪದ ಕಲ್ತ 4 ಊರು ತಿರುಗಾಡಿದ್ರ ನಾವ್ ಶಾಣ್ಯಾರ ಅಲ್ಲ, ದೊಡ್ಡ ಶಾಣ್ಯಾರ. ನೀವು ಇಲ್ಲಿ ಏನ್ ಕೆಳಗ ಕೂತಾರಲ್ಲ ಅವ್ರು ಶಾಣ್ಯಾರ ಅದಾರ. ಯಾಕಂದ್ರ ಕೇಳುವಂತ ಕಿವಿಗಳ 2 ಅದಾವ, ನೋಡುವಂತ ಕಣ್ಣುಗಳ 2 ಅದಾವ. ಎಷ್ಟೋ ಮಾಡ್ರು ದೈವದವ್ರು ಸಣ್ಣ ಕೂಸ ಕುಂತ ಕೇಳತ್ತಂದ್ರ ಆ ಕೂಸಿನಿಕಿತ ನಾವ್ ಇಲ್ಲಿ ಹಾಡೋರು ಸಣ್ಣವ್ರನೇ. ಸಣ್ಣವ್ರಿಪ್ಪ. ಮೊದಲ್ ನಾವು ತರಕಿಡಿಬೇಕು. ಹೌದಾ? ಯಾರು? ಹನುಮಂತ. ಹೌದಾ? ಅಷ್ಟ ವಿದ್ಯೆಗಳನ್ನ ಬಲ್ಲವಿದ್ದ ಹನುಮಂತ. ಹೌದಾ? ಹೌದಿಲ್ಲ? ಹೌದ್ರಿ. ಹನುಮಂತ ರಾವಣನ ಸೀತಾ ಮಾತೆನ ಶೋಧ ಮಾಡಕ್ ಹೋಗಿದ್ದ ಅಶೋಕವನದಾಗ ಸೀತಾಗಿಟ್ಟಾಗ. ಹೌದ್ರಿಪ್ಪ. ಹೋದಾಗ ಸೀತಾ ಮಾತೆನ ಶೋಧ ಮಾಡಕ ಹನುಮಂತ ಹೋಗುವಂತ ಸಂದರ್ಭದಾಗ ಸುರಸೆ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತತ್ತವಂಗ. ಬತ್ತಲ್ರಿಪ್ಪ ಹನುಮಂತಗ. ಹೌದಾ? ಸುರಸೆ ಅನ್ನುವಂತ ರಾಕ್ಷಿನ ಮರ್ದನ ಮಾಡುವಂತ ತಾಕತ್ ಹನುಮಂತಗಿತ್ತ. ಎತ್ತು ಕರೆ. ಆದ್ರೂ ಕೂಡ ಹನುಮಂತ ರಾಕ್ಷಿ ಜೋಡಿ ಜಗಳ ಮಾಡ್ಲಿಲ್ಲವ. ಮಾಡಲಿಲ್ಲ. ರಾಕ್ಷಿ ಜೋಡಿ ಜಗಳ ಮಾಡ್ಲಿಲ್ಲ. ಹೌದು. ಅವ್ ಏನ್ ಮಾಡಿದ? ಏನು ಮತ್ತ ತಪ್ಪೇ ಮಾಡಿಲ್ಲ. ರಾಕ್ಷಿ ಬಾಯಿ ತರ್ಕೊಂಡು ನಿನ್ನ ನುಂಗುತ್ತೀನಿ ಅಂತ ತಿಳ್ಕೊಂಡು ಬಾಯಿ ತರ್ಕೊಂಡು ನಿಂತಿತ್ತ. ಹೌದು. ಹನುಮಂತ ಸಡನ್ ಆಗಿ ಸಾನು ಕೂಸದನ ಅದ್ರ ಬಾಯಿ ಒಳಗೆ ಹೋಗಿ ಹೊರಗೆ ಬಂದತ್ ನೋಡು. ಬಂದವಳು ಬಾಯಿ ಒಳಗು ಎಂತ ಇರ್ಬೇಕು ನೋಡ್ರಿಪ್ಪ. ಮಾತಿನ ಮರಮ ತಿಳ್ಕೊರಿ. ದೊಡ್ಡ ರಾಕ್ಷಿತ ಬಾಯಿ ತರದ ನಿಂತಿತ್ತು. ಹೌದಾ? ಅವನು ದೊಡ್ಡವಾಗೂ ತಾಕತ್ತು ಅವಗಿತ್ತು. ಎತ್ತು ಆದ್ರೂ ಕೂಡ ಸಣ್ಣವಾಗೂ ತಾಕತ್ತು ಅವಗಿತ್ತು. ಎತ್ತು ಕರೆ. ಹೌದು. ಅವ್ ಹೆಂಗ ಏನದರಿ? ಅದು ದೊಡ್ಡದ ಬಾಯಿ ತರ್ಕೊಂಡಿತ್ರ ಇವ್ ಹನುಮಂತ ಸಣ್ಣವಾಗಿ ಬಾಯಿ ಒಳಗೆ ಹೋಗಿ ಹೊರಗೆ ಬಂದತ್ತ. ರಾಕ್ಷಿ ಜೋಡಿ ಜಗಳಕ್ಕೆ ಬಿದ್ದಾನ? ಇಲ್ಲ. ಹೌದು. ಇಲ್ಲ. ಹಂಗ ಹನುಮಂತ ಹೆಂಗ ರಾಕ್ಷಿ ಬಾಯಿ ಒಳಗೆ ಹೋಗಿ ಸಣ್ಣವಾಗ್ಯಲ್ಲ ಹಂಗ ಇವತ್ತು ನಾನು ಕೂಡ 4 ಊರು ತಿರುಗಾಡ್ರ ಬದುಕರೆ ಅಫಜಲ್ಪುರ ಗ್ರಾಮಕ್ಕೆ ಬರ್ಬೇಕಾರೆ ನಾ ಬಹಳ ಸಣ್ಣಾಕಿದನಂತ ಬಂದಗಳು ಸಣ್ಣಾಕಿದನಂತ ಬಂದ. ಹೌದಿಲ್ಲ? ಹೌದು. ಅದಕ್ಕಾಗಿ ತಮ್ಮ ಹೇಳಿದ ಏನತ್ರಿ? ಯಾನ್ ಹೇಳಕತ್ತಾನಪ್ಪ ಅಂದ್ರ ಏನ್ರಿ? ಇರ್ಲಿ, ವಿಷಯ ಮಾತಾಡೋನು ನೇರವಾಗಿ. ಬರ್ರಿ ವಿಷಯ ತಮ್ಮ ಏನ್ ಹೇಳಿದ? ಏನತ್ರಿ? ವಿಷಯ ನಾನು ಅವ್ರಿಗೆ ಕೇಳಿನಿ, ಅವರು ನನಗೆ ಕೇಳ್ಯಾರ. ನನ್ನ ವಿಷಯಕ್ಕೆ ಮಾತ್ರ ಸಂಬಂಧಿಗೆ ಬಂದಿಲ್ಲ. ಹೌದಿಲ್ಲ? ಮತ್ತ 1ನೇ ಸಂಧಿಗೆ ನಮ್ಮ ಗಬಸಾವಳಿಗೆ ನಮ್ಮ ಅಣ್ಣ ರೇವಣಿಸಿದ್ ಮಾಸ್ತರ್ರಿ. ಯಾಕೋ ಹುಲಿ ಯಾಕೋ ಮಕ್ಕೊಂದೇ ಬಿಡ್ತದ ಇವತ್ತು ಹೊಸ ಅರಿಬಿ ಹಾಕೊಂಡ್ ಬಂದನ್ರಿ ನಮ್ಮ ಈಚೆ ಕಡೆ ಅತ್ತಿಗೆ ಅಂಜನವ. ಮತ್ ಮುಂದೆ ತಂಗಿ ನಾ ಅಂಜು ಮಗ ಅಲ್ಲ ನಾವು. ಹೌದಿಲ್ಲ? ಮುಂಜಾನೆ ಈ ಅತ್ತಿಗೆ ಅಂಜನವ. ಆ ಅಂಜಕ್ಕೆ ಮಗಂದರ ಅಂಜಿಕೆ ಐತಿ ಅಲ್ಲಿ ಐತಿ. ಮತ್ತ ಅತ್ತಿಗೆ ಮಗ ಅನ್ಸ್ತಾನ. ಮತ್ತ ಮಗನ ಮಾತು ತಂದಿ ಕೇಳಬೇಕು. ಜೋರ ಕಡ್ತ ಮಗನ ಮಾತು ತಂದಿ ಕೇಳಿಲ್ಲಪ್ಪ ಅಂದ್ರ ಅರ್ಜುನ ರುಂಡ ಬಬ್ಬರವನ ಹೆಂಗ್ ಹೊಡೆದನ ಹಂಗ ನಿನ್ನ ರುಂಡ ನಿನ್ನ ಮಗ ಹೊಡಿತಾನ. ಶಬಾಷ್ ಹುಲಿಯಾ. ಹೌದಿಲ್ಲ? ಅದಕ್ಕಾಗಿ ಅಳ ಮತ್ತ ಅತ್ತಿ ಕೈಯಾಗಿರ್ತಾನ. ಇರ್ತಾರಲ್ರಿ.
ಕೆಳಗಿನ ಅತ್ತಿ ಅತ್ತಿ ಅಂತಿದ್ ನೋಡಿದಿಲ್ಲ ಅವ. ಹಾ ಹೌದಿಲ್ಲ? ಹೌದಾ ಯಾಕೆ ನಿನ್ನ ಮಗಗ ನಾ ಹೆಣ್ಣು ಕೊಡ್ಬೇಕಾದ್ರೆ ನನ್ನ ಕೈಯಾಗನೇ ಇರ್ಬೇಕು. ನಿನ್ನ ಮಗ ಇರ್ಬೇಕಲ್ಲ, ನನ್ನ ಕೈಯಾಗ ಇರ್ಬೇಕಾದ್ರೆ ನನ್ನ ಮಾತೇ ಕೇಳಬೇಕು. ಹೌದು, ಅವ ನನ್ನ ಮಾತು ಕೇಳಿದ್ರೆ ನೀ ಅವ ಮಗನ ಮಾತು ಕೇಳಬೇಕು. ಕೇಳಬೇಕು. ನೀ ಮಗನ ಮಾತು ಕೇಳಲಿಕ್ಕೆ ಬಬ್ಬರುವನ ರುಂಡ ಹೆಂಗ್ ಹಾರಿಸಿಲ್ಲ ಹಂಗ ರುಂಡ ಹಾರ್ತದ ಅಷ್ಟೇ. ಅದಕ್ಕ ತಿಳ್ಕೊಂಡು ನೀ ಸುಮ್ಮ ಗಾಡ್ಯಾಗ ಕೂತಿ ಇವತ್ತ. ಹಾ ಹೌದಿಲ್ಲ? ಇಲ್ಲಿ ಗಂಟೆ ಟಪಿಕಿನ ಹಾರ್ತಿದ್ ನಂದು. ನನ್ನ ಕಡೆ ಅಲ್ಲ, ಮಗನ ಕಡೆಯಿಂದ ಹಾರ್ತಿತ್ತು. ಮಗಿನ ಕಡೆ ನೀವ್ ಹೋಗಿ ಅಲ್ಲ ನಾನು ಸಿಗಿಸ್ಕೊತಿ. ಹೌದ್ರಿ, ಅಂತಂಬ್ರಿ ಹೆಂಗ್ ಬಿಡ್ಯಾಕ ಬರ್ತದ್ರಿ ಹೇಳ್ತಿದ್ದವ. ಅಕ್ಕ, ನಾಳೆ ನಿನ್ನ ಗಂಡನ ಮಣಿ ಮಾಡಿ ಕೊಟ್ರ ನಿನ್ನ ಮುರಿದು ಮುಂಡಿ ಮುಚ್ಚಿ ಕೊಡೋರ್ ನಾವೇ. ಹೌದ್, ನಿನ್ನ ಸಾಯೋ ಮಠ ನಿನ್ನ ಹೆಣಕ್ ಹೊಲ ಮಣಿನ ಬಿಟ್ಟು ಹೋಗಿರ್ತಾರ ಅಕ್ಕಂಗ್ಯಾರ. ಹೌದು, ಕೊಡದೆ ಏನ್ ಮಾಡ್ತೀರಿ ನೀವು? ಇವತ್ತು ನಾ ಬೇಡ ಬಿಡು, ನಾ ಏನ್ ಲಗ್ನ ಆಗಬೇಕು ಮಕ್ಕಳ ಹಿಡಬೇಕು ನನಗೆ ಆಸೆ ಬಿಟ್ಟಿನ ಆ ಮಾರ್ಗ ತುಳಿದೇನೆ ಇಲ್ಲ. ಹೌದಿಲ್ಲ? ನನ್ನ ಮಾರ್ಗ ಇದ್ದಿದ್ದೆ ರೂಟ್ ಬೇರೆ ಅದ. ಆದ್ರೆ ನೀ ಅಕ್ಕಂಗ್ಯಾರ ಇಡೀ ಅಕ್ಕಂಗ್ಯಾರ ಹೇಳಕತ್ತೀನಿ. ನೀವ್ ಆದ್ರ ಸಾಕೆ ಇದೆ. ಮನಿಯೊಳಗ ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗ ಗಂಡನ ಮನಿ ಮಾಡಿ ಕೊಡಬೇಕು. ನಿಮ್ಮ ಹೆಣಕ ಅವ್ರ ಹೊಲ ಮನಿನೇ ಬಿಟ್ಟು ಹೋಗಿರ್ತಾರ. ಏನ್ ಉಪಕಾರ ಬಿಟ್ಟು ಹೋಗ್ತಾರ? ಏನೋ 10-15 ಸಾವಿರ ರೂಪಾಯಿ ನಿಮ್ ಹೆಣ ಲಗ್ನ ಮಾಡಿ ಖರ್ಚು ಅವರಿಗೇಡಿ 10-15 ಸಾವಿರ ರೂಪಾಯಿ ಮದುವೆ ಹಾಕ್ರಿ. ಈಗ 15 ಲಕ್ಷ ರೀ. 15 ಲಕ್ಷ? ಮತ್ತ ನೀವು ತಿಳ್ಕೋದ್ರ ನಾ ಏನ್ ಮಾಡ್ಲಿ? ಅದಕ್ಕಾಗಿ ಇರ್ಲಿ, ಅದಕ್ಕಾಗಿ ಆಚೆ ಕಡೆ ಸರ್ಜೋಡಿ ಅವ್ರ ಕಲಾವಿದ್ರು ಹೇಳಿದ್ರು. ಹೌದು, ಒಂದು ಪ್ರಶ್ನೆ ಕೇಳಿದೆ ನಾನು. ಏನ್ರಿ? ಏನು ಕೇಳಿದೆ ಪತ್ರ? ಏನ್ರಿ? ಇನ್ನೊಂದು ಮಾತಾಡೋ ಸಂದರ್ಭದಾಗ ಹೇಳಿದ್ನಿ. ಏನ್ರಿ? ತಮ್ಮ ನೀನು ಲಗ್ನ ಮಾಡಿದಿನಿ. ಹೌದು, ಲಗ್ನ ಮಾಡಿನಕರೆ ಹೆಂಡತಿ ಜೋಡಿ ಕರೆಕ್ಟ್ ಆಗಿ ಮನ್ಯಾಗ ಇಟ್ಕೊಂಡು, ಹೌದು, ಹೆಂಡತಿನ ಕುರಿ ಕಾಯ್ಕೊತ ಹೆಂಡತಿನ ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡು. ಹೌದು, ಎಲ್ಲಾರ ಹೆಂಡತಿನ ಬಿಟ್ಟು ಬರಬೇಡ ಅಂದಿದ್ದೆ ನಾನು. ಅವಾಗ ಏನ್ ಹೇಳ್ತಾರ್ರಿ ಅವರು? ಅಂದ್ರ ಬೀರ ದೇವ್ರ ಹೆಂಡತಿನ ಆರ್ಯವಾಡ್ಯಾಗ ಕಾಮರತಿನ ಆರ್ಯವಾಡ್ಯಕ್ಕೆ ಬಿಟ್ಟಾನ. ನೀ ಹಂಗೆಲ್ಲಾ ಮಾಡ್ಬೇಡಪ್ಪ ಆತಳಿ ಅಂದಾಗ ತಮ್ಮ ಒಂದು ಮಾತು ಹೇಳಿದ. ಏನತ್ರಿಪ್ಪ? ಅಕ್ಕ ಮೊದಲ ಜಗಳ ಕಡ್ಡಿ ಕೊರದೆ ಬೆಂಕಿ ಹಚ್ಚಿದಾಕಿ ನೀ ಅಂತಾನವ ನನಗ. ಶಬಾಷ್ ಹುಲಿಯಾ. ವಿಚಾರ ಮಾಡ್ರಿ ಬಂಧುಗಳೇ, ಕಾಕ ಹಿರಿಯರಿದ್ರಿ ನೀವೆಲ್ಲಾರು. ಹಾನ್ರಿ, ಹೆಂಗ್ರಿ? ಅಂದ್ರ ನೀನ ಹೆಂಡತಿ ಕಾಮರತಿ ಬೀರಣ್ಣ ದೇವ್ರ ಹೆಂಡತಿ ಕಾಮರತಿ ನೀರಿಗೆ ಹೋಗ್ಯಾರಲ್ರಿಪ್ಪ ನೀರಿಗೆ. ವಿಚಾರ ಮಾಡ್ರಿ ಮಾತಾ. ಹೌದ್, ನೀರಿಗೆ ಹೋಗ್ಯಾಳ. ನೀರು ತುಂಬಲಿಕ್ಕತ್ತಾಳ, ಶಿವಾರ ಬಿಂದಿಗೆ ತೊಳೆದ ತುಂಬಲಾಗತ್ತಾರ. ನೀರಾಗ ತನ್ನ ಪ್ರತಿಬಿಂಬ ಕಾಣ್ಲಾಕತ್ತದ. ತನ್ನ ಮುಗುಣತ್ತ ಕಂಡದ. ಸಡನ್ ಆಗಿ ಒಂದು ಮೀನು ಬಂದ ಮುಗುಣತ್ತ ಕಿತ್ಕೊಂಡು ಹೋದಂಗಾಗ್ಯದ. ಇದೆಲ್ಲ ಎದರಾಗ್ರಿ? ನೀರಾಗ. ಹೌದು, ಕರೆಕರಿ ನೀರಾಗಿದು. ನೀರಾಗ ಕರೆ ಅಲ್ಲ. ಹೌದ್ರಿ, ಹೌದಿಲ್ಲ? ಹೌದ್ರಿ. ಈಗ ಕಾಮರತಿ ಏನ್ ಮಾಡ್ಲಾಕಿದ್ದಾಳ? ಏನ್ರಿ? ನಾನು ಮುಗುಣತ್ತ ಕಳ್ಕೊಂಡದ ತಿಳ್ಕೊಂಡು ನೀರಾಗನೆ ಮುಗುಣತ್ತ ಹುಡುಕಾಡಕತ್ತಾಳಕ್ಕೆ ಮುಗುಮಟ್ಟ. ಶಬಾಷ್ ಹುಲಿಯಾ. ಹೌದಿಲ್ಲ? ಹೌದ, ಮುಗುಮಟ್ಟ ಸಿಗುವತ್ತಿಗೆ. ಹೌದ, ಬರೇ ನೀರಾಗ ಹುಡುಕಾಡೋದು ನಡೆದದ. ನಾವ್ ಸಂಜೆ ವಿಷಯ ನಡೆದ. ಈ ವಿಷಯ ನಿನಗೆ ನಾಳೆ ಸಿಗ್ತತಿ, ಸಿಗುದಿಲ್ಲ. ಹೊಳ್ಳಿ ನನಗೆ ಟೈಮು ಬರುದಿಲ್ಲ. ಹೊಳ್ಳಿ ನಾ ಹಾಡಂದ್ರೆ ಸ್ಟೇಜಿಗೂ ಬರುದಿಲ್ಲ. ಅವ್ರು ಕೂಡ ಕೊಟ್ಬಿಡ್ತೀನಿ. ವಿಷಯ ಕೇಳ್ರಿಪ್ಪ. ಎಲ್ಲ ವಿಷಯ ಯಾಕಂದ್ರ ಇಟ್ಟೇ ಕೇಳ್ಬೇಕ ಅಷ್ಟೇ. ಇಡ್ಡಟ್ರಾಗ ಉಪಯೋಗ ಮಾಡ್ಕೋಬೇಕು. ಹೌದಿಲ್ಲ? ಹೌದ್, ನೀರಾಗ ಹುಡುಕಾಡಕತ್ತಾಳ. ಯಾನ? ಏನ್ರಿ? ಮುಗುಮಟ್ಟ. ಹೌದ್ರಿ, ಮುಗುಮಟ್ಟ ನೀರಾಗ ಹುಡುಕಾಡಕತ್ತಾಳ, ಸಿಗವಲ್ತು. ಲೇಟ್ ಆಯ್ತು, ತಾಸಲ್ಲ 2 ತಾಸು ಹೋಯ್ತು. ಹೆಂಡತಿ ಮನೆಗೆ ಹೋಗ್ಲಿಲ್ಲ. ಬೀರಣ್ಣ ದೇವ್ರ ಅಕ್ಕ ಮಾಯಕ್ಕ. ಹೌದು, ಬೀರಣ್ಣ ದೇವ್ರ ಅಕ್ಕ ಆಗಿರ್ತಕ್ಕಂತಕ್ಕೆ ಮಾಯಕ್ಕ ಬೀರಪ್ಪ ಹೇಳ್ತಾಳ. ಏನತ್ರಿ? ತಮ್ಮ ನಿನ್ನ ಹೆಂಡತಿ ನೀರಿಗೆ ಹೋಗ್ಯಾಳ, ತಾಸಲ್ಲ 2 ತಾಸು ಹೋಯ್ತು. ಹೋಗಿ ಅರ್ಧ ತಾಸಿನ ಒಳಗೆ ಬರುವಂತ ಹಾದಿ ಐತಿ. ಹೌದು, ತಾಸಲ್ಲ 2 ತಾಸಾರು ಇನ್ನೂ ಬರವಾಳು ಅಂತ ತಿಳ್ಕೊಂಡು ಚುಚ್ಚಿ ಮಾತಾಡಲು ಆ ಅಕ್ಕನ ಮಾತು ಕೇಳಿ. ಹೌದು, ಬೀರಣ್ಣ ದೇವ್ರ ಜಗಳ ತಗದಿಲ್ಲಿ ಹೆಂಡತಿನ ಯಾಕಂದ್ರ ಹೆಂಡತಿ ಮೇಲೆ ಸಂಶಯ ಮಾಡಿ ಹೆಂಡತಿನ ಕರ್ಕೊಂಡು ಬಂದ ಮುಂದೆ ಏನ್ ಮಾಡ ಆರೇವಾಡಿಗೆ ಬಿಟ್ಟ. ಹೌದ್ರಿಪ್ಪ. ಅಂದ್ರ ಬೀರಪ್ಪಗ ನಿಮಗ್ ಹೆಂಡತಿ ಮೇಲೆ ವಿಶ್ವಾಸ ಇಲ್ದಂಗ ಆಯ್ತಿರ್ಲ. ಹೌದಿಲ್ರಿ? ಹಂಗೆ ಐತಲ್ಲ ಇದು. ತಮ್ಮ ಯಾನು ಮಾತಾಡಕತ್ತಿ? ವಿಷಯ ವಿಶ್ವಾಸ ಇಲ್ಲ ನಿನಗ್? ವಿಷಯ ಯಾರು ಹೇಳಿದ್ರು? ಇದನ್ನ ಯಾನೋ ಮಾತಾಡಕರೆ ಯೂಟ್ಯೂಬ್ ಅದ. ಹಾಲು ಮತ್ತ ಧರ್ಮಕ್ಕ ಧಕ್ಕೆ ತಂದಿರಬಾರ್ದು, ಧಕ್ಕೆ ಆಗಿರ್ಬಾರ್ದು. ಹೌದಿಲ್ಲ? ಹೇಳಕತ್ತಿದೆ. ಬೀರಣ್ಣ ದೇವ್ರ ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಎಲ್ಲ ಗೊತ್ತಿರ್ತಿತ್ತು. ಎಲ್ಲ ಹೇಳ್ತಿದ್ರು. ಎಲ್ಲಾ ದೇವ್ರ ಸಾಕ್ಷಾತ್ ಶಿವನ ಅವತಾರ ಬೀರಪ್ಪ. ಹೌದ, ಅಂತ ಶಿವನ ಅವತಾರ ಬೀರಪ್ಪಗ ನನ್ನ ಹೆಂಡತಿಯಲ್ಲಿ ತಪ್ಪು ಮಾಡ್ಲಾಕತ್ತಾಳ, ಏನ್ ಎದಕ್ ನಿತ್ತಾಳತ್ತ ಅನ್ನೋದು ಬೀರಪ್ಪಗ ಗೊತ್ತಾಗಲಿಲ್ಲ ನಿಮ್ಗ? ಇದು ಬೇಕಲ್ಲ. ಆಗದಿತ್ತಲ್ಲ, ಪವಾಡ ಪುರುಷದ ನೀವ. ಕಂಡ ಕನಸ ಉಂಡುಟ್ಟ ಹೇಳ್ತಿದ್ದ
ಸಂಶಯ ಪಟ್ಟು ಆರೆ ಹೊಡಿಕ್ ಬಿಟ್ಟತ್ತಂದ್ರ ಒಂದ್ ಮಾತ ಏನ್ರಿ ನೀ ಹೇಳಿದ ಪ್ರಕಾರ ಬರೋನು ಆರೆ ಹೊಡಿಕ್ ಬಿಟ್ಟಾನಂತ ತಿಳ್ಕೊಳ್ಳೋದು ಹೆಣ್ತಿನ ಲಗ್ನ ಆಕೆ ತವ್ರ ಮನಿ ಅವ್ರ ಯಾವ್ರಿ ಚಂದನಗಿರಿ ಹೌದ್ ನಗರಿ ಪಟ್ಟಣ ನಾರಾಯಣಗೌಡನ ಮಗಳ ಕಾಮರತಿ ಹೌದ್ರಿಪ್ಪ ಹೌದಿಲ್ಲ ಹೌದು ಹೆಣ್ತಿ ತಪ್ಪು ಮಾಡಿದ್ರು ಕೂಡ ಗಂಡನ ಮನ್ಯಾಗ ತಪ್ಪು ಮಾಡಲಿ ಗಂಡ ಹೆಂಡತಿ ಜಗಳಾಡಿರು ಕೂಡ ಹೌದಾ ಹೆಣ್ತಿನ ಎಲ್ಲಿ ಬಿಡ್ಬೇಕ್ರಿ ತವ್ರ ಮನಿ ಕಳ್ಸ್ಬೇಕಲ್ರಿ ಹಳ್ಳಿ ಕಳ್ಸ್ಬೇಕಲ್ರಿ ಮತ್ತ ಆರೇವಡಿ ತವ್ರ ಮನಿ ಐತಿ ನಕಿಗಿ ಇಲ್ಲ ಏ ತಮ್ಮ ವಿಷಯ ಎಲ್ಲದ ನಿಂದು ನಡಬರಕೆ ಮತ್ ಮಾನ್ಯ ವಾದದ ವಿಷಯ ಉಳ್ದೈತತ್ತ ಇವತ್ತ ನಮ್ಮ ಅಕ್ಕ ಯಾನ ಮಾತಾಡ್ತಾನ ಮಾತಾಡ್ಲತ್ತ ನೀ ಯಾವ್ದಕ್ಕೂ ಒಂದ್ 10% ಬಂದಿಲ್ಲ ವಿಷಯದಾಗ ಸನಿಪೆ ಇಲ್ಲ ಒಣ ನಿನ್ನ ಹೆಂಡತಿ ಜಗ ಇವತ್ತು ನನ್ನ ಮಗಳನ್ನ ಲಗ್ನ ಮಾಡಿ ಕೊಟ್ಟನೆ ಹೌದು ನನ್ನ ಮಗಳ ನಿನ್ನ ಮನ್ಯಾಗ ತಪ್ಪು ಮಾಡ್ಲಪ್ಪ ಅಂದ್ರ ಒಂದೆರಡು ಹೊಡಿ ಬಡಿ ಬಡಿ ನೇರವಾಗಿ ನನಗ ಅಕ್ಕಿ ಗಂಟು ಕಟ್ಕೊಂಡು ನನ್ನ ತವ್ರ ಮನೆಗೆ ನನ್ನ ಮನೆಗೆ ಹಚ್ಕೊಡು ಹೌದು ಕಳಿಸ್ಬೇಕು ಮನೆಗೆ ಕಳಿಸ್ಬೇಕಾಗಿತ್ತು ನೀನು ಇಟ್ಟದ್ದೆ ಅಲ್ಲಿ ಬೇರಪ್ಪ ಆರೇವಡಿ ಕಳಿಸ್ಯಾನ ಆರೇವಡಿನ ಅಕ್ಕಿ ತವ್ರ ಮನಿಯನ ಇಲ್ಲ ಇಲ್ಲ ಏನು ಸಂಬಂಧಿಕರ ಮನಿಯನ ಇಲ್ಲ ಇಲ್ಲ ಇವತ್ ನೋಡ್ರಿ ಏನೋ ಗಂಡ ಹೆಂಡತಿ ಜಗಳಪ್ಪ ಒಂದೆರಡು ದಿನ ಆ ಅತ್ತಿ ಮಾವನ ಬಿಟ್ಟ ಅಣ್ಣ ತಮ್ಮರ ಮನ್ಯಾಗಾರ ಇರ್ತಾರ್ರಿ ಸಂಬಂಧಿಕರ ಮನ್ಯಾಗ ಇರಬಹುದು ಹೌದು ಯಾಕಂದ್ರೆ ಅವ್ರು ನಮ್ಮ ರಕ್ತ ಸಂಬಂಧಿಗಳಾಗ್ತಾರ ಹೌದು ಆರೇವಾಡಿ ಸಂಬಂಧ ಇಲ್ಲ ಅಲ್ಲಿ ಹೌದು ಯಾದಕ್ಕೆ ಸಂಬಂಧ ಇಲ್ಲ ಯಾಕ್ರಿ ಈಕೆ ತವ್ರ ಮನಿ ಅಂತ ಅನ್ನುವಂತ ಇಲ್ಲಿ ಸಂಬಂಧ ಇಲ್ಲ ಇಲ್ಲ ಹೌದಿಲ್ಲ ಹೌದು ಮತ್ ಇಲ್ಲಿ ಯಾಕಿಟ್ಟ ಹೋಗಿ ನೀ ಯಾಕಿಟ್ ನೀನ್ ಹೇಳ್ತೀನ ನಿನಗೊಂದು ವಿಷಯ ಕೇಳಕತ್ರ ಬಿಕ್ಕಾಕ ಬರ್ಲತ್ತಮ್ಮ ಸುಮ್ಮ ಯಾಟ್ ಮಾತಾಡಕತ್ತಿ ಮಾತಾಡು ಮೊನ್ನೆ ನಾನು ಜಗಳ ತೆಗೆದಿವ ನಿನ್ನ ಮಗಳ ಜೋಡಿ ಸೀದಾ ಒಯ್ದ್ರಿ ನಿನ್ನ ಮಗನಿಗೆ ಹಚ್ಚಿ ನಾ ಅಂತರು ನೀನ್ ಮತ್ ನೀ ದಿನ ಕುಡ್ದು ಜಗಳ ತೆಗ್ಯಾವ ಮತ್ ನಾ ಎಟ್ರು ತಡದಳಾಕಿ ನಿನ್ ಜೋಡಿ ಎರಡು ಮಕ್ಕಳ ತಡದನ ಹೆಚ್ಚಿನ ಮಾತಾಕಿ ನಾ ಅಂತರು ನಡಬರಕೆ ಬಿಟ್ಟಿಲ್ಲಪ್ಪ ಹೌದಿಲ್ಲ ನೇರವಾಗಿ ತವ್ರ ಮನಿಗೆ ಹಚ್ಕೊಡ್ಬೇಕು ಆರೇವಡಿಗೆ ಹಚ್ಕೊಟ್ಟಿ ಅಂದ್ರೆ ಆರೇವಡಿ ಆಕಿಗೆ ತವ್ರ ಮನಿನೂ ಅಲ್ಲ ಅಲ್ಲ ಅನ್ನುವಂತ ನಂದು ವಾದದ ತಮ್ಮ ಹೌದಾ ನೀ ಹಿಂಗ ಕತ್ತಿ ಕಟ್ಟಿ ಹೇಳಕತ್ತಿಲ್ಲ ಇಂತ ಕತ್ತಿ ಕಟ್ಟಿ ಬಾಳ ಹೇಳ್ತೀನಿ ಹೌದು ಯಾಕಂದ್ರೆ ಬೀರಣ್ಣ ದೇವ್ರು ಕುರಿ ಕಾಯ್ತಿದ್ದ ಹೌದು ಕುರಿ ಕಾಯೋ ಸಂದರ್ಭದೊಳಗ ಏನಾಯ್ತ್ರಿ ಯಾರು ಹೆಣ್ತು ಕೂಡ ಕುರಿ ಕಾಯಕ್ ಹೋಗಿದಾಳ ಹೌದು ಒಂದ್ ಸಂದರ್ಭದಾಗ ಬೀರಣ್ಣ ದೇವ್ರ ಮನೆಯೊಳಗ ಅದಾನ ಅದಾರ ಹೆಣ್ತಿ ದೋತಲ್ ಮಳಿ ಹತ್ತದ ಹೌದು ಕುರಿ ಬಿಟ್ಟಾಳ ಕುರಿ ಬೆನ್ ಹತ್ತಿ ಹೋಗ್ಯಾಳ ಅವಾಗ ಕಾಲುಂಗ್ರ ಏನಾಗ್ಯದ್ರಿಪ್ಪ ಅಕ್ಕಿ ಕಾಲುಂಗ್ರ ಬಿಚ್ಚಿ ಕೆಸರಾಗ ಮುಳುಗ್ಯಾದ ಕಾಲುಂಗ್ರ ಕಳ್ಕೊಂಡಾಳ ಕಾಲುಂಗ್ರ ಕಳ್ಕೊಂಡ ನಂತರ ಈಕೆ ಮನಿ ಅಲ್ಲೇ ಹೊಲದಾಗ ಕಾಲುಂಗ್ರ ಹುಡುಕಾಡಕತ್ತಾಳ ಈಕೆ ಕಾಮರತಿ ಹೌದಾ ಹೊಲದಾಗ ಕಾಲುಂಗ್ರ ಹುಡುಕಾಡತ್ತಲ್ಲ ಕುರಿ ಹೊಡ್ಕೊಂಡ್ ಹೋಗ್ಲಿಲ್ಲ ಲೇಟ್ ಆಯ್ತು ಹೋಗ್ಲಿಲ್ರಿಪ್ಪ ಗಂಡ ಸಿಟ್ಟಿಗೆ ಬಂದ ಬೀರಪ್ಪ ಬಂದ ಮೇಲೆ ಹೆಂಡತಿ ರಾತ್ರಿ ಆದ್ರೂ ಮನಿಗೆ ಬರವಾಳ ಹೌದು ಕುರಿ ಹೊಡ್ಕೊಂಡು ದೊಡ್ಡಿಗೆ ಬರವಾಳ ತಿಳ್ಕೊಂಡು ಸಿಟ್ಟಿಗೆ ಮಾಡ್ಕೊಂಡ ಸಿಟ್ಟಿಗೆ ಬಂದ ಸಂಶಯ ಮಾಡಿ ಏನಾರ ಬಿಟ್ಟನಕಿನಲ್ಲಿ ಇಲ್ಲ ಎಲ್ಲ ತಮ್ಮ ವಿಷಯ ನೀ ಸಿದ್ಧಾಟಿಕೆ ವಿಷಯ ಬಹಳ ಗುಮ್ಮದವ ಇನ್ನೊಂದು ಮಾತು ಹೇಳಿದ್ರಿ ಏನ್ರಿಪ್ಪ ಆರೇವಾಡಿಗೆ ಬಿಟ್ಟು ಕಾಮರತ್ತಿನ ಆರೇವಾಡಿಗೆ ಬಿಟ್ಟ ಬೀರಪ್ಪ ಹೇಳ್ತಿ ಹೇಳ್ತಾರಿ ಹೌದಿಲ್ಲ ಹೌದು ಮತ್ತ ಹಬ್ಬರ ಹೆಂಗೈತಿ ನಿಂದ ರೇವಣ ಸಿದ್ದನ ಹಬ್ಬದಾಗ ಮಾಯಕ್ಕದಾಳ ಅದಾರ ಹೆಂಡತಿ ಕಾಮರತಿ ಅದಾಳ ಅದಾರಿ ನೀನು ಅದೇರಿ ನಿನ್ನ ಗೆಳೆಯರ ಬಂಧು ಬಳಗದವ್ರು ಎಲ್ಲರೂ ಅದರಿ ಅದೇರಿ ಹೌದಿಲ್ಲ ಹೌದ್ರಿ ಮತ್ತ ಹಬ್ಬದಾಗ ಅದಾಳಲ್ಲ ಮಾಯಕ್ಕ ಯಾರು ಕಾಮರತಿ ಮತ್ತ ಆರೇವಾಡಿಗೆ ಹೆಂಗ ಬಿಟ್ ನೀನ ಮತ್ತ ಆರೇವಾಡಿಗೆ ಬಿಟ್ಟಿಪ್ಪ ಅಂದ್ರ ಹಬ್ಬಕ್ಕೆ ಯಾಕೆ ಬರ್ತಾಳಕ್ಕಿ ಇದು ಬೇಕಲ್ಲ ಎಲ್ಲಿ ವಿಷಯ ಯಾನ ಸಂಬಂಧ ಇಲ್ಲದವ್ ಹೌದಿಲ್ಲ ಇರ್ಲಿ ಅದಕ್ಕಾಗಿ ಅದಕ್ಕೆ ಹೇಳಿ ನೋಡ ನೀ ಈ ಪೈಲಾ ಸಂದಿಗೆ ನೀನ್ ಅವತಾರ ನೋಡಿ ನೀ ವಿಷಯ ಕೆಡಿಸ್ತಿ ಅನ್ನೋದು ಗೊತ್ತಿದ್ದೆ ನಿನಗ ಆ ಮಾತು ಮಾತಾಡಿದ್ದೇನ ರಾವ್ ಆಗ್ಯಾನ್ರಿ ಅಣ್ಣ ರಾವ್ ಇಲ್ಲ ಅವನೇನ್ ತಪ್ಪಲ್ಲ ಆ ಕೆಳಗ ಕೂತ ದಿಮ್ಮ ಬಾರಿಸ್ತದ ತಮ್ಮ ಅದ ಹುಚ್ಚ ಆ ಹುಚ್ಚನ ಮಾತು ಕೇಳಿ ಈ ಹುಚ್ಚಾಗ್ಯದ ಅವ್ರಿಗೆ ಗೊತ್ತ್ರಿ ಈ ಇಬ್ರು ಹುಚ್ಚುಗಳ ಮಾತು ಕೇಳಿ ಆ ಗಾಡಿಯಲ್ಲಿ ಹುಚ್ಚಾಗ್ಯಾರ ಶಬಾಷ್ ಹುಲಿಯ ಹೌದಿಲ್ಲ ಇವ್ 3 ತಲಿ ಕೆಟ್ಟು ಬಿಟ್ಟ ಇವತ್ತ ತಮ್ಮ ಇರ್ಲಿ ಅದಕ್ಕಾಗಿ ತಮ್ಮಗೆ ಎಟ್ಟು ತಿಳಿದ ಅವನು ಮಾತಾಡಿದಾನ ನಮಗೆ ಎಟ್ಟು ತಿಳಿದ ನಾವು ಮಾತಾಡಿದೀವಿ ಯಾಕಂದ್ರ ನೀ ಹೆಂಡತಿ ಮೇಲೆ ವಿಶ್ವಾಸ ಇಲ್ಲರಕ್ಕ ಆರೇವಾಡಿಗೆ ಬಿಟ್ಟಂಗಾಯ್ತು ಪರಿಸ್ಥಿತಿ ನಿಂದು ಯಾಕಂದ್ರ ಜೀವನದೊಳಗ ಹಾ ಹೌದು ಹೆಂಡು ಕುರಿಯಾಗ ಗಂಡು ಟಗರ